ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ, ಬೆಳಗಿಂದ ಕಾಯ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಕೃಷ್ಣನ ವಾಣಿ ಏನಿದೆ ನೋಡೋಣ. ಸ್ವಲ್ಪ ಹೆಲ್ತ್ ಸಮಸ್ಯೆ ಆಗಿತ್ತು, ಹಾಗಾಗಿ ರೀಡಿಂಗ್ ಮಾಡೋಕ್ಕಾಗಿಲ್ಲ. ಈಗ ಮಾಡ್ತೀನಿ. ಸೊ ಹ್ಯಾಪಿ ಫೆಬ್ರವರಿ. ಇವತ್ತು ಗಣೇಶ ಜಯಂತಿ ಇದೆ, ಮಾರ್ಕಂಡೇಯರ ಜಯಂತಿ ಇದೆ. ಸೊ ಖಂಡಿತವಾಗ್ಲೂ ನಿಮ್ಗೆ ಹೆಚ್ಚಿನ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಇದೆ. ರಕ್ಷಿಸೋನಿಗೆ ಗೊತ್ತಿದೆ ಯಾರನ್ನ ಎಲ್ಲಿ ಹೇಗೆ ಯಾವಾಗ ರಕ್ಷಿಸ್ಕೊಳ್ಬೇಕು, ಯಾವ ರೀತಿಯ ರಕ್ಷಣೆಯ ಅಗತ್ಯ ನಿಮ್ಗೆ ಇದೆ ಅನ್ನೋದು ಭಗವಂತನಿಗೆ ಗೊತ್ತಿದೆ. ಹಾಗಾಗಿ ಆ ಭಗವಂತ ನಿಮ್ಗೆ ಒಂದಲ್ಲ ಒಂದ್ ರೀತಿಲಿ ರಕ್ಷಣೆಯನ್ನ ಕೊಡ್ತಾನೆ ಇರ್ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಯು ಆರ್ ಆಲ್ ಪ್ರೊಟೆಕ್ಟೆಡ್ ಅನ್ನುವಂಥದ್ದು ಇದೆ. ಸೊ ಎಲ್ರಿಗೂ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಗೀತಾದು ಶ್ಲೋಕಗಳನ್ನ ಹೇಳ್ಕೊಳ್ಳಿ, ಇದರಿಂದ ನಿಮ್ಗೆ ಸಾಕಷ್ಟು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಯಸ್ಸಾಗ್ತಾ ಇದೆ, ಬಾಡಿಲೆಲ್ಲ ಚೇಂಜಸ್ ಆಗ್ತಾ ಇದೆ, ಸೋಲ್ ಇನ್ನ ಹಾಗೆ ಇದೆ ಅನ್ನುವಂಥದ್ದು, ಅಥವಾ ಏನೋ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಬದಲಾವಣೆ ಬರ್ತಾ ಇಲ್ಲ, ಮೈಂಡ್ ತುಂಬಾ ಡಿಸ್ಟರ್ಬ್ ಆಗ್ತಿದೆ ಅನ್ನೋರಿಗೆ ಸೊ ಕೆಲವು ಸತ್ಯಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಏನೇ ಸತ್ಯ ಗೊತ್ತಾದ್ರೂ ಕೂಡ ಡಿಸ್ಟರ್ಬ್ ಆಗ್ಬಾರ್ದು, ಸ್ಟ್ರಾಂಗ್ ಆಗಿ ಇರ್ಬೇಕು ಅನ್ನುವಂಥದ್ದು ಇದೆ. ಸೊ ಯಾವುದೇ ಬದಲಾವಣೆ ನಿಮ್ಮನ್ನ ಬದಲಾಯಿಸೋ ಹಾಗಿರಬಾರ್ದು. ಸೊ ಎಂಥದ್ದೇ ಬದಲಾವಣೆ ಬಂದ್ರೂ ಕೂಡ ನೀವು ಆ ಬದಲಾವಣೆಗೆ ಒಗ್ಬೇಕು, ಮತ್ತೆ ಆ ಬದಲಾವಣೆ ಎಸ್ಪೆಷಲಿ ನಿಮ್ಮ ಮೇಲೆ ಯಾವ ಪ್ರಭಾವನು ಬೀರಬಾರ್ದು, ಹೀಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬದಲಾವಣೆ ಬರ್ತಿದೆ, ಅದು ದೈಹಿಕವಾಗಿ ಬರ್ತಿದ್ಯೋ ಮಾನಸಿಕವಾಗಿ ಬರ್ತಿದ್ಯೋ ಗೊತ್ತಿಲ್ಲ. ಏನೇ ಬಂದ್ರೂ ನೀವು ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ಮತ್ತೆ ಒಂದು ಕಹಿ ಸುದ್ದಿ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ನಿಮ್ಮ ಶತ್ರುಗಳ ಬಗ್ಗೆ ಇರಬಹುದು, ಅಥವಾ ಶತ್ರುಗಳು ನಿಮ್ಮ ಬಗ್ಗೆ ಮಾಡಿರುವಂಥದ್ದು ಇರಬಹುದು. ಇದನ್ನ ಕೇಳಿ ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ ಮಾನಸಿಕವಾಗಿ ಅನ್ನುವಂಥದ್ದು ಇದೆ. ಮಾಡ್ಕೊಳ್ಬೇಡಿ. ಸೊ ಹುಟ್ಟೋರೆಲ್ಲರೂ ಹೋಗ್ಲೇಬೇಕು, ಹೋಗೋರು ಹೋಗ್ಲಿ, ಅದ್ರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಭಗವಂತನ ಆಶೀರ್ವಾದ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದಷ್ಟು ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ, ಅಥವಾ ಸಮಸ್ಯೆ ಮಾಡ್ತಿರೋರು ಯಾರಾದರೂ ನಿಮ್ಗೆ ಗೊತ್ತಿದ್ರೆ, ಅಥವಾ ನೀವು ನೋಡಿ ಏನು ಮಾಡಕ್ ಆಗ್ತಾ ಇಲ್ಲ, ಆ ಸಮಸ್ಯೆಯಿಂದ ಏನು ಪರಿಹಾರ ಕೊಡಕ್ ಆಗ್ತಾ ಇಲ್ಲ, ಅಥವಾ ಅವ್ರನ್ನ ಒಂದು ಪ್ರೊಟೆಕ್ಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ. ಸೊ ಈ ಪ್ರೊಸೀಜರೇ ಇರೋದು ಹಾಗೆ ಅಂತ ಅನ್ಕೊಂಬಿಡಿ. ಸೊ ಇದು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ಏನೋ ಒಂದಷ್ಟು ವಿಚಾರಗಳಿದೆ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಾ ಇದೆ. ಸೊ ಅದನ್ನ ನೀವು ಸರಿಪಡ್ಸಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಗೆ ಬೇಜಾರಿರಬಹುದು. ಬಟ್ ಯೋಚನೆ ಮಾಡಬೇಡಿ. ದೇವ್ರ ತರಾನೇ ಇರುವಂಥವ್ರು, ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗೆ ಸಾಕಷ್ಟು ತೊಂದರೆ ಆಗ್ತಿದೆ, ಅಥವಾ ಏನೋ ಒಂದಷ್ಟು ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗಿ ಏನು ಮಾಡಕ್ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ಬೋದು. ಬಟ್ ಕೆಲವೆಲ್ಲ ಏನು ಮಾಡೋದಕ್ಕಾಗೋದಿಲ್ಲ. ಹೇಳಿದ ಮಾತು ಕೆಲವು ಸತಿ ಕೇಳಬೇಕು, ಕೇಳಲಿಲ್ಲ ಅಂದ್ರೆ ಹೀಗೆ ಆಗೋದು ಅಂತ ಇದೆ. ಸೊ ಇರ್ಲಿ, ಎಲ್ಲ ಒಳ್ಳೆ ರೀತಿಲೇ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಯೋಚನೆ ಮಾಡಬೇಡಿ. ಸಾಕಷ್ಟು ಸೀಕ್ರೆಟ್ಸ್ ಇದೆ, ಅವ್ರನ್ನ ನೀವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ಕಿಂತ ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ಭಗವಂತ ಹೇಳ್ದಂಗೆ ಎಲ್ಲರಿಗೂ ರಕ್ಷೆ ಕೊಡ್ಲಿಕ್ಕೆ ಆ ವ್ಯಕ್ತಿ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಭಗವಂತ ಅನ್ನುವಂಥದ್ದು. ವ್ಯಕ್ತಿ ಇರಬಹುದು, ವ್ಯಕ್ತಿತ್ವ ಇರಬಹುದು. ಸೊ ದೈವ ಮಾನುಷ ರೂಪೇಣ ಅಂತೀವಲ್ಲ, ಹಾಗೆ ಸೊ ದೇವರು ಒಂದಲ್ಲ ಒಂದು ರೂಪದಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ಬಂದು ನಿಮ್ಗೆ, ಅಥವಾ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಅವ್ರಿಗೆ ತೊಂದರೆ ಆಗ್ತಿದೆ, ಅವ್ರಿಗೆ ರಕ್ಷೆ ಕೊಡ್ಬೇಕು, ಹೇಗ್ ಕೊಡ್ಬೇಕು, ನನ್ನ ಕೈಲಿ ಆಗ್ತಿಲ್ಲ ಅಂತ ನೀವೇನ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ, ಭಗವಂತನಿಗೆ ಗೊತ್ತಿದೆ. ಭಗವಂತ ಯಾವ್ದನ್ನೂ ಸೀಕ್ರೆಟ್ ಆಗಿ ಇಟ್ಟಿಲ್ಲ, ಅಥವಾ ಅವನಿಗೆ ಗೊತ್ತಿಲ್ದಂಗೆ ಏನು ನಡೀತಾ ಇಲ್ಲ, ಎಲ್ಲವೂ ಗೊತ್ತಿದೆ. ಸೊ ಹೇಗೆ ರಕ್ಷೆ ಮಾಡ್ಬೇಕು ಅದನ್ನ ಭಗವಂತ ಮಾಡ್ತಾನೆ ಅನ್ನುವಂಥದ್ದು ಇದೆ. ನಂಗೆ ಎಸ್ಪೆಷಲಿ ಯಾರ್ದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ, ಅದು ಸರಿ ಹೋಗುತ್ತೆ. ನೀವು ಹೀಗೆ ಭಗವಂತನ ಧ್ಯಾನ ಒಂದು ಮಾಡಿ, ಮಿಕ್ಕಿದೆಲ್ಲವನ್ನು ಕೂಡ ಭಗವಂತ ಸರಿಪಡಿಸ್ತಾನೆ ಅನ್ನುವಂಥದ್ದು ಇದೆ.
ಅಪ್ರೋಚಿಂಗ್ ಗುರು. ಸೊ ನಿಮ್ಗೆ ಆಗ್ತಾ ಇಲ್ಲ ಅಂದಾಗ ಒಂದು ಗುರುವಿನ ಆಶೀರ್ವಾದನ ಪಡ್ಕೊಳ್ಳಿ ಅಥವಾ ಗುರುವಿನ ಮಾರ್ಗದರ್ಶನನ ಪಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಮತ್ತೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನುವಂಥದ್ದು. ಜೊತೆಗೆ ಆಗ್ಲೇ ಹೇಳ್ದಂಗೆ ಎಲ್ಲದಕ್ಕೂ ಒಂದು ರೀಸನ್ ಇದೆ. ಇದು ಮೇ ಬಿ ಏನೋ ಒಂದು ರೀಸನ್ನಿಗೆ ನಡೀತಾ ಇರಬಹುದು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ಇಂಡಿವಿಜುವಲ್ ಆಗಿ ಕೆಲವು ಕಾರ್ಯನ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿರಬಹುದು. ಅಥವಾ ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗೋಸ್ಕರನೇ ಈ ಬದಲಾವಣೆ ಬಂದಿರಬಹುದು. ನಿಮ್ಮ ಹೈ ಗುಡ್ ಏನಿದೆ, ನಿಮ್ಗೆ ಇನ್ನ ಹೆಚ್ಚಿನ ಒಳ್ಳೇದೇನಾಗ್ಬೇಕು ಅದಕ್ಕೋಸ್ಕರ ಬಂದಿರಬಹುದು. ಸೊ ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ ಮೇಲಿದೆ. ಸೊ ಭಗವಂತ ನಿಮ್ಗೆ ನೋಡ್ತಾನೆ ಇದ್ದಾನೆ. ಪೂರಿ ಜಗನ್ನಾಥರ ಆಶೀರ್ವಾದ ಕೂಡ ಇದೆ. ಸೊ ಕೃಷ್ಣ ಮಾಯ ಕೃಷ್ಣ ಸೊ ಎಲ್ಲಾ ರೀತಿಲೂ ನಿಮ್ಗೆ ಒಬ್ಬ ಗುರುವಾಗಿ ನಿಂತಿದ್ದಾನೆ, ಒಬ್ಬ ರಕ್ಷಕನಾಗಿ ನಿಂತಿದ್ದಾನೆ, ಒಬ್ಬ ತುಂಟನಾಗಿ ನಿಂತಿದ್ದಾನೆ, ಒಬ್ಬ ದೈವವಾಗಿ ನಿಂತಿದ್ದಾನೆ, ಒಬ್ಬ ಭಕ್ತ ಆಗಿ ನಿಂತಿದ್ದಾನೆ. ಗುರು ರಾಘವೇಂದ್ರರ ಆಶೀರ್ವಾದ ಇದೆ ನಿಮ್ಗೆ. ನಿಮ್ಮ ಶತ್ರುಗಳೆಲ್ಲರೂ ನಿಗ್ರಹದಲ್ಲಿ ಇದ್ದಾರೆ. ಚಿಂತೆ ಮಾಡ್ಬೇಡ, ಅಭಯ ಇದೆ, ಎಲ್ಲದಕ್ಕೂ ಆಶೀರ್ವಾದ ಇದೆ ಅಂತ ಇಲ್ಲಿ ಅಭಯ ಗಣಪತಿ ಮತ್ತೆ ಅಭಯಾಂಜನೇಯ ಸ್ವಾಮಿಯ ಆಶೀರ್ವಾದ ಇಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾದಂಥ ಏನೋ ಒಂದು ತೀರ್ಥ ಸಿಗತ್ತೆ ನಿಮ್ಗೆ. ಆ ತೀರ್ಥ ಸೇವನೆಯಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಅದನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಹೋರಾಟ ನಡೀತಾ ಇದೆ, ಉಳಿಸ್ಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನೋದು ಕೇಳಿಸ್ತಾ ಇದೆ. ಯಾರಿಗೆ ಉಳಿಸ್ಕೊಳ್ಳುವಂಥದ್ದು ಗೊತ್ತಿಲ್ಲ. ಒಂಚೂರು ಕ್ರಿಟಿಕಲ್ ಸನ್ನಿವೇಶದಿಂದ ಹೊರಗೆ ಬರ್ಬೇಕಾದಂತ ಸನ್ನಿವೇಶ ಬಂದಿದೆ. ಈಗ ಬನ್ನಿ ಅನ್ನುವಂಥದ್ದು ಇದೆ. ನೀರು ತಿಳಿ ಆಗ್ತಾ ಇದೆ. ಸೊ ಸಮಸ್ಯೆಗಳೆಲ್ಲವೂ ದೂರ ಆಗ್ತಾ ಇದೆ. ಇನ್ಮೇಲೆ ನಿಧಾನಕ್ಕೆ ಗೋಚರ ಆಗತ್ತೆ ವಿಗ್ರಹಗಳು ಅನ್ನುವಂಥದ್ದು ಇದೆ. ಯಾವ ರೀತಿಯ ವಿಗ್ರಹಗಳು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಇಲ್ಲಿ ಒಂದು ಗೂಢಾರ್ಥದಲ್ಲಿ ಒಂದು ಒಳ ಅರ್ಥ, ಒಳ ಅರ್ಥದಲ್ಲಿ ಒಂದು ಸೀಕ್ರೆಟ್ ಮೆಸೇಜ್ ಅಲ್ಲಿ ಒಂದು ಯೂನಿವರ್ಸಲ್ ಮೆಸೇಜ್ ಇರುತ್ತೆ, ಒಂದು ಪರ್ಸನಲ್ ಮೆಸೇಜ್ ಈ ತರ ಹೋಗ್ತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಬಟ್ ನಂಗೆ ಅದು ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಔಟ್ ಮಾಡಿ ಹೇಳಲಿಕ್ಕೆ ನಂಗೆ ಅರ್ಥ ಆಗ್ತಿಲ್ಲ. ನಂಗೆ ಕೆಲವು ವಿಚಾರಗಳು ಸೀಕ್ರೆಟ್ ಒಳಗೆ ಸೀಕ್ರೆಟ್ ಇದೆ. ಸೊ ಕೆಲವು ಇಲ್ಲಿ ಹೇಗಿದೆ ಅಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಸೀಕ್ರೆಟ್ ಆಗಿ ಇರಬೇಕು ಈ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಸಿಕ್ತಿರುವಂತ ರಕ್ಷೆ ಕೂಡ ಸೀಕ್ರೆಟ್ ಆಗಿ ಇರಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೀಕ್ರೆಟ್ ಶತ್ರುಗಳು ಕೂಡ ಬದಲಾಗ್ತಿದ್ದಾರೆ, ಅದು ಕೂಡ ಸೀಕ್ರೆಟ್ ಆಗಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ದೇವಿ ವಿಗ್ರಹ ಮಣ್ಣಿನಲ್ಲಿ ಏನು ಹೂತೋಗಿತ್ತು ಅದು ಕೂಡ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಬಂಡೆಯ ಮೇಲೆ ಗಿಡಗಳೆಲ್ಲವೂ ಬೆಳ್ಕೊಂಡಿದೆ. ಆ ಬಂಡೆನ ಸೈಡಿಗೆ ಸರ್ಸಿದ್ರೆ ಅಲ್ಲಿ ಒಂದು ವಿಗ್ರಹ ಗೋಚರ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ವಾಗ್ದೇವಿ ಇರ್ಬಹುದು, ಸರಸ್ವತಿ ಇರ್ಬಹುದು ಅಥವಾ ಶಾರದಾ ಮಾತೆದು ವಿಗ್ರಹ ಸಿಗುತ್ತೆ. ಅದು ತುಂಬಾ ವಿಶೇಷವಾಗಿರುವಂತ ಪುರಾತನದ್ದು ಮತ್ತೆ ಪಂಚಲೋಹದ ವಿಗ್ರಹ ಇರಬಹುದು ಅಥವಾ ಗೋಲ್ಡ್ ಇರಬಹುದು, ಆ ತರನು ಇದೆ. ಮತ್ತೆ ಒಂದು ಶಿಲೆ ಕೂಡ ಸಿಗುತ್ತೆ, ಶಿಲಾನ್ಯಾಸನು ಸಿಗುತ್ತೆ, ಶಿಲೆನೂ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಗ್ಲೇ ಹೇಳ್ದಂಗೆ ಎಲ್ಲಾ ಗೊತ್ತಿರೋ ಗುರುಗೆ ಗೊತ್ತಿದೆ. ಸೊ ನೀವು ಬಂದು ಅಡ್ವೈಸ್ ಮಾಡೋದು ಬೇಕಾಗಿಲ್ಲ. ಭಗವಂತನಿಗೆ ನೀವು ಅಡ್ವೈಸ್ ಮಾಡೋದಕ್ಕಿಂತ ಭಗವಂತ ಏನ್ ಹೇಳ್ತಾನೆ ಅದನ್ನ ಕೇಳಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಭಗವಂತ ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡಿದ್ದಾನೆ. ನಿಮ್ಮ ಪ್ರಾರ್ಥನೆ ಎಲ್ಲವೂ ಕೂಡ ಮುಟ್ಟಿದೆ. ಗರುಡ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ಸೊ ಇಲ್ಲಿ ಪೂರ್ಣ ಕುಂಭ ಮತ್ತೆ ಗರುಡ ದೇವರು ಇದೆಲ್ಲವೂ ಕೂಡ ಕುಂಭಮೇಳದ ಸಾಕಷ್ಟು ಬದಲಾವಣೆನ ಕೂಡ ಹೇಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಂಗೆ. ಸೊ ಏನೋ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ತರಬೇಕು ಅಂತ ಎಸ್ಪೆಷಲಿ ಆರ್ಕೇಂಜಲ್ಸ್ ಇರ್ಬೋದು, ಏಂಜಲ್ಸ್ ಇರ್ಬೋದು ಅಥವಾ ಗರುಡ ದೇವರು ಇರ್ಬೋದು, ಖಂಡಿತವಾಗ್ಲೂ ನಿಮ್ಮ ಪರಿಸ್ಥಿತಿನ, ನಿಮ್ಮ ಮನಸ್ಥಿತಿನ, ನಿಮ್ಮ ಮನೆ ಸ್ಥಿತಿನ ಅಥವಾ ವಸ್ತು ಸ್ಥಿತಿ ವಾಟ್ ಎವರ್ ಯು ಗೋಯಿಂಗ್ ಥ್ರೂ, ಸೊ ಯಾವ ಒಂದು ಕಠಿಣ ಮನಸ್ಥಿತಿಲಿ ನೀವು ಹೋಗ್ತಾ ಇದ್ದೀರಾ, ಸೊ ಆ ಒಂದು ಮನಸ್ಥಿತಿಯ ಬಗ್ಗೆ ಅಥವಾ ಆ ಒಂದು ಶತ್ರು ಭೀಕರತೆ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ, ಸೊ ನೀವು ರಕ್ಷೆಯಲ್ಲಿ ಇರುವಂತ ರೀತಿ ಬಗ್ಗೆ ಅಥವಾ ರಕ್ಷೆಯಲ್ಲಿದ್ದು ರಕ್ಷೆ ಇರೋ ಹಾಗೆ ಇರುವಂತ ರೀತಿ ಬಗ್ಗೆ, ಸೊ ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದೆ. ಭಗವಂತ ಎಲ್ಲ ನಿರ್ಧಾರವನ್ನು ತಗೊಂಡಿದ್ದಾನೆ. ಸೊ ಸರಿಯಾದ ಸಮಯ ಬಂದಾಗ ಈ ಕಳ್ಳಾಟಕ್ಕೆ ಒಂದು ಬ್ರೇಕ್ ಹಾಕ್ತಾನೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಕುರುಕ್ಷೇತ್ರ ಇರ್ಲಿ, ಮಹಾಭಾರತ ಇರ್ಲಿ, ರಾಮಾಯಣ ಇರ್ಲಿ ಅಥವಾ ನಮ್ಮ ಮನೆ ರಾಮಾಯಣ ಇರ್ಲಿ, ನಾವು ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದಿದ್ದೇನೆ ಒಂದಲ್ಲ ಒಂದ್ ರೀತಿಲಿ. ಅದಕ್ಕೆಲ್ಲ ಕಾರಣ ಯಾರು?
ಯಾರೂ ಅಲ್ಲ. ನಾವು ನಮ್ಮ ವ್ಯಸನಗಳು ಅಲ್ವಾ? ಸೊ ಹಾಗಾಗಿ ದಯಾದಿ ಕಲಹಕ್ಕೆ ಹೇಗೆ ವರ್ತಿಸ್ಬೇಕು, ಅದರಿಂದ ಏನಾಗತ್ತೆ, ಕಲಿಯುಗದಲ್ಲಿ ಈ ತರ ಇರುತ್ತೆ ಅಂತ ಹಿಂದೆನೆ ನಮ್ಗೆ ದೈವ ಮಾನವರ ರೂಪದಲ್ಲಿ ಜನ್ಮ ತಗೊಂಡು ನಮ್ಗೆಲ್ಲ ತಿಳಿಸ್ಕೊಟ್ಟು ಹೋಗಿದೆ. ಸೊ ಅಂಥದ್ರಲ್ಲಿ ನಾವು ಬದಲಾಗ್ದಿರಾ ಮತ್ತೆ ಮತ್ತೆ ಅದೇ ಆಟಕ್ಕೆ ಬಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಯಾರು ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ಕೆಲವ್ರನ್ನ ಎಂಡ್ ಮಾಡ್ಬೇಕು ಅಂದ್ರೆ ಸುಮ್ನೆ ಸುಮ್ನೆ ಸೋಲ್ಸಿದ್ರೆ ಮಜಾ ಇರಲ್ಲ. ಒಂದ್ ಟಾಸ್ಕ್ ತರ ಸೋಲ್ಸಿದ್ರೆ ಮಜಾ ಇರುತ್ತೆ ಅಂತ ದೇವ್ರು ಈ ತರ ಏನೋ ಆಟ ಕಟ್ಟಿದಾನೆ ಅಂತ ಅನ್ಕೊಂಡ್ ಸುಮ್ನಾಗ್ಬಿಡಿ. ಇಲ್ಲಿ ನಂಗೆ ಅರ್ಥ ಆಗ್ತಿಲ್ಲ. ನಾನ್ ನಿಮ್ಗೆ ಸಾಂತ್ವನ ಮಾಡ್ಬೇಕಾ? ಸಲಹೆ ಕೊಡ್ಬೇಕಾ? ಅಥವಾ ದೇವ್ರು ನಿಮ್ ಜೊತೆ ಇದ್ದಾರೆ ಅಂತ ತಿಳಿಸ್ಕೊಡ್ಬೇಕಾ ಅಂತ ತುಂಬಾ ಏನೋ ಒಂದು ಗೊಂದಲ, ಒಂದು ಎಂಡಿಂಗ್ ಸಿಚುವೇಶನ್ ಬಂದ್ಬಿಟ್ಟಿದೆ. ಈಗ ಬೇರೆ ದಾರಿನೇ ಇಲ್ಲ ಅನ್ನುವಂಥ ರೀತಿಲಿ ಆಗಿದೆ. ಸೊ ಬಟ್ ನಿಮ್ಗೆ ರಕ್ಷೆ ಇದೆ. ಆದ್ರಿಂದ ಮತ್ತೆ ಮತ್ತೆ ಅಂಥ ಆಟಕ್ಕೆ ಇಳಿಬೇಡಿ. ಯಾವ್ದೋ ಒಂದು ಏನಾದ್ರೂ ಇದ್ರೆ ಯಾರಾದ್ರೂ ನಿಮ್ಮನ್ನ ಕರೆದ್ರೆ ಅಥವಾ ಈ ತರ ಏನಾದ್ರೂ ಜೂಜಿರ್ಬಹುದು ಅಥವಾ ಬೇರೆ ಏನೋ ನಿಮ್ಮನ್ನ ನರಕಕ್ಕೆ ತಳ್ಳೋದಕ್ಕೆ ಏನೇ ಪ್ಲಾನ್ ಮಾಡಿದ್ರು ಅದಕ್ಕೆ ನೀವು ಒಪ್ಕೊಂಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಾದ್ರೂ ನಿಮ್ಗೆ ಏನಾದ್ರೂ ಆಫರ್ ಕೊಟ್ರೆ ಅದು ನಿಮ್ಗೆ ಸರಿ ಇಲ್ಲ ಅನ್ಸಿದ್ರೆ ದಯವಿಟ್ಟು ತಗೊಂಬೇಡಿ. ದಯವಿಟ್ಟು ಬೇಡ. ಅಂಥ ಅಗತ್ಯನೂ ಇಲ್ಲ. ಅದನ್ನ ನೀವು ಒಪ್ಕೊಳ್ಳಬೇಡಿ ಅನ್ನುವಂಥದ್ದು ಇದೆ. ಕೆಲವ್ರನ್ನ ನಮ್ಮಿಂದ ದೂರ ಇಟ್ರೆ ಅವಾಯ್ಡ್ ಮಾಡಿದ್ರೆ ಬೆಟರ್. ಅದು ನೆಂಟ್ರಿರ್ಲಿ, ಹಿತಶತ್ರುಗಳಿರ್ಲಿ, ಶತ್ರುಗಳಿರ್ಲಿ ಅಥವಾ ಬೇರೆ ಯಾರೇ ಆಗಿರ್ಲಿ. ಅವ್ರು ನಿಮ್ಮಿಂದ ದೂರ ಇದ್ರೇನೆ ಚಂದ. ಅವ್ರನ್ನ ದೂರನೇ ಇಟ್ಕೊಳ್ಳಿ. ದೊಡ್ಡೋರು ಅಂತ ಬುದ್ಧಿ ಹೇಳುವಂತ ಮೂರ್ಖರೆಲ್ಲ ನಮ್ದು ಗುರು ಶಿಷ್ಯರು ಹಾಡೆ ಜ್ಞಾಪನ ಬರುತ್ತೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸೋದು ಬೆಟರು. ಏನೋ ಒಂದು ಮೋಸದಾಟದಲ್ಲಿ ನೀವು ಸಿಕ್ಕಾಕೊಳ್ತೀರಾ. ಆಲ್ರೆಡಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಮುಂದಕ್ಕೂ ಸಿಕ್ಕಾಕೊಳ್ದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಈ ಒಂದು ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆ ಇರಬಹುದು ಅಥವಾ ಒಂದಷ್ಟು ವಿಚಾರಗಳು ನಿಮ್ಗೆ ಗೊಂದಲ ಆಗಿ ಏನು ನಿವಾರಣೆ ಆಗ್ತಿಲ್ಲ ಅನ್ನುವಂಥದ್ದು ಇರಬಹುದು. ಅಥವಾ ಫೈನಾನ್ಷಿಯಲ್ ವಿಚಾರಕ್ಕೆ ಸಮಸ್ಯೆಗಳಾಗ್ತಿದೆ, ಕೆರಿಯರ್ ಅಲ್ಲಿ ಸಮಸ್ಯೆ, ವಿದ್ಯೆಯಲ್ಲಿ ಸಮಸ್ಯೆ ಆಗ್ತಿದೆ, ಎಲ್ಲೋ ವಿದ್ಯೆ ನನ್ನಿಂದ ದೂರ ದೂರ ಹೋಗ್ಬಿಡ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಆ ತರ ಏನೂ ಇಲ್ಲ. ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಗೆ ಒಂದು ಮಾರ್ಗದರ್ಶನ, ಬ್ಲೆಸ್ಸಿಂಗ್ಸ್ ಇದೆ. ಖಂಡಿತವಾಗ್ಲೂ ನಿಮ್ಗೆ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಜೀವನಕ್ಕೆ ಮಹಾಲಕ್ಷ್ಮಿ ಅಂತ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಮಾಹಿತಿಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ನಿಮ್ಮ ಧ್ಯಾನದ ಮುಖೇನ ನಿಮ್ಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೂರ್ಯನಾರಾಯಣ ಈ ಸಂಕ್ರಾಂತಿ ಮತ್ತೆ ಸಂಕ್ರಮಣ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಅತ್ಯುತ್ತಮದ ದಿನಗಳನ್ನ ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರುತ್ತೆ. ಭಗವಂತನೇ ಬರ್ತಾನೆ ನಿಮ್ಮ ಹತ್ರ ಸಾರಥಿಯಾಗಿ ನಿಲ್ತಾನೆ ಅನ್ನುವಂಥದ್ದು ಇದೆ. ಭಗವಂತನಿಗೆ ಗೊತ್ತಿದೆ ನಿಮ್ ಕೈಲಿ ಏನ್ ಕೆಲಸ ಮಾಡಿಸ್ಬೇಕು, ಯಾರಿಗೆ ಹೇಗೆ ಅಂತ್ಯ ಹೇಳಬೇಕು ಅಥವಾ ಯಾರ ಮುಖಾಂತರ ಯಾವ ಪಾಠನ ಹೇಳಬೇಕು ಅನ್ನುವಂಥದ್ದು ಭಗವಂತನಿಗೆ ಗೊತ್ತಿದೆ. ಎಸ್ಪೆಷಲಿ ಇಲ್ಲಿ ನನ್ಗೆ ಒನ್ ವರ್ಡ್ ಅಲ್ಲಿ ನಿಮ್ಗೆ ಏನ್ ಹೇಳಬಹುದು ಅಂತ ಈ ಕಾರ್ಡ್ ಹೇಳ್ತಿದೆ. ನನ್ ರೀಡಿಂಗ್ ನಿಮ್ಗೆ ಈಗ ಅರ್ಥ ಆಗ್ತಿಲ್ಲ ಅನ್ನೋದು ನನ್ಗೆ ಅರ್ಥ ಆಗ್ತಿದೆ. ಬಟ್ ಈ ಮೆಸೇಜ್ ಇರೋದೇ ಹೀಗೆ. ನಿಮಗೆ ಕ್ಲಿಯರ್ ಆಗಿ ಏನು ಆನ್ಸರ್ ಇಲ್ಲ. ನಿಮ್ಗೆ ಪದೇ ಪದೇ ರಿಪೀಟೆಡ್ ಆಗಿ ಏನು ಹೇಳೋದಿದೆ. ಬಟ್ ಅದು ಸೀಕ್ರೆಟ್ ಆಗಿದೆ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಮೆಸೇಜ್ ಕೊಟ್ರೆ ಕೊಡೋ ಹಾಗಿಲ್ಲ. ಆ ಥರದ್ದೇನೋ ಇದೆ. ನನಗ್ ಗೊತ್ತಿಲ್ಲ ಅದೇನು ಅಂತ. ಮೇ ಬಿ ನಿಮ್ಗೆ ಅರ್ಥ ಆಗಿರ್ಬೋದು. ನನ್ಗಿಂತ ಹೆಚ್ಚಾಗಿ ನಿಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ವಾಹನ ಕೂಡ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ವಿದ್ಯೆಯಲ್ಲೂ ಕೂಡ ಚೇತರಿಕೆ ಬರುತ್ತೆ. ವಿದ್ಯೆ ಕೂಡ ತುಂಬಾ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೆಲಸ ಕೂಡ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಶತ್ರುಗಳಿಗೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ದೇವಸ್ಥಾನನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮನೇನ ದೇವಸ್ಥಾನನ ಎರಡನ್ನೂ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಮಾಡ್ಕೊಂಡ್ರೆ ಅಥವಾ ಮುಂದಿನ ಲೈಫ್ ಹೇಗಿದೆ ಅಂತ ಕೇಳೋರಿಗೆ ಸೊ ಖಂಡಿತವಾಗ್ಲೂ ಮ್ಯಾರೇಜ್ ಲೈಫ್ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಸೊ ಸೀಕ್ರೆಟ್ ಆಗಿ ಮ್ಯಾರೇಜ್ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ ಇಲ್ಲಿ. ಗೊತ್ತಿಲ್ಲ ಯಾರಿಗೆ ಇದು ಸೀಕ್ರೆಟ್ ಆಗಿ ಮ್ಯಾರೇಜ್ ಮಾಡಿ ಮುಗಿಸಿ ಅಂತ. ಹೋಲ್ ಫ್ಯಾಮಿಲಿ ಸೇರ್ಕೊಂಡು ಇಡೀ ಫ್ಯಾಮಿಲಿ ಸೇರ್ಕೊಂಡು ಸೀಕ್ರೆಟ್ ಆಗಿ ಮ್ಯಾರೇಜ್ ಮಾಡುತ್ತೆ. ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು. ಸೀಡ್ ಕ್ರಿಯೇಷನ್ ಇದೆ. ವಿರಾಟ್ ರೂಪಿ
ಭಗವಂತನಿಗೆ ಗೊತ್ತಿದೆ ಎಲ್ಲವೂ ಕೂಡ. ಸೊ ಹಾಗಾಗಿ ಎಲ್ಲ ತನ್ನೊಳಗೆ ಲೀನ ಮಾಡ್ಕೊಳ್ಳುವಂತ ದಿನ ಹತ್ರದಲ್ಲೇ ಇದೆ. ಮೇ ಬಿ ಇನ್ನೊಂದ್ ಸ್ವಲ್ಪ ದಿನಗಳು, ತಿಂಗಳುಗಳು ಕೂಡ ಕಡಿಮೆ ಅನ್ಸುತ್ತೆ. ಕೆಲವು ತಿಂಗಳು ಅಥವಾ ಕೆಲವು ದಿನಗಳಲ್ಲಿ ನಿಮ್ಮೆಲ್ಲ ಸಮಸ್ಯೆ ಇರಬಹುದು ಅಥವಾ ಜಗತ್ತಿಗೆ ಇರುವಂತ ಕಂಟಕಗಳಿರಬಹುದು, ಎಲ್ಲವೂ ಕೂಡ ನಿವಾರಣೆ ಆಗುವಂತ ಸಮಯ ಶೀಘ್ರಾತಿ ಶೀಘ್ರದಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಇದೇನು ಅರ್ಥ ಆಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ಕೇಳ್ತಿರೋರ್ಗೆ, ಸೊ ನಿಮ್ಮ ದುರಭ್ಯಾಸಗಳಿಂದ ಹೊರಗೆ ಬನ್ನಿ. ದೇವ್ರ ಹತ್ರ ನಿಮ್ಗೆ ಏನ್ ಬೇಕು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ ಪ್ರೊಟೆಕ್ಷನ್ಗೆ ದೇವ್ರ ಹತ್ರ ಕೇಳ್ಕೊಳ್ಳಿ, ನನ್ನನ್ನು ರಕ್ಷಣೆ ಮಾಡು ಅಂತ. ದೇವ್ರ ರಕ್ಷಣೆ ಮಾಡ್ತಾರೆ. ಒಬ್ಬ ಒಳ್ಳೆ ಗುರುವಿನ ಮಾರ್ಗದರ್ಶನ ತಗೊಂಡು ಮುಂದುವರಿರಿ. ಇಷ್ಟ ಬಂದಂಗೆಲ್ಲ ಹೋಗಬೇಡಿ. ಜೊತೆಗೆ ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯರ ಆಶೀರ್ವಾದ ಇದೆ. ಸೊ ನಿಮ್ಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಬ್ರದರಿಗೆ ಏನು ಆಗೋದಿಲ್ಲ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಯಾವಾಗ್ಲೂ ಏನಾದ್ರೂ ಒಂದು ರಕ್ಷೆ ಇಟ್ಕೊಳ್ಳಿ, ರಕ್ಷೆ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವ್ರ ಹತ್ರ ಏನೋ ಒಂದು ವಸ್ತು ಆ ರಕ್ಷಣೆಗೋಸ್ಕರ ಏನಾದ್ರೂ ಒಂದು ವಸ್ತು ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ ಕೆಲವರಿಗೆ ಸೊ ಸೀಕ್ರೆಟ್ ಆಗಿ ಕೆಲವು ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೋ ಮೋರ್ ಸೀಕ್ರೆಟ್ಸ್ ಅನ್ನೋ ರೀತಿಲಿ ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಗೆ ಏನ್ ಮೆಸೇಜ್ ಇದೆ ನೋಡೋಣ. ಈಕ್ವಲ್ ವಿಷನ್ ಅಂತ ಇದೆ. ಸೊ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದಲೇ ಭಗವಂತ ನೋಡೋದ್ರಿಂದ ನಿಮ್ಮ ಶತ್ರುಗಳು ಭಗವಂತನಿಗೂ ಶತ್ರು ಆಗಿ ಕಾಣಿಸೋಕೆ ಸ್ವಲ್ಪ ಲೇಟ್ ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಬರ್ನಿಂಗ್ ಫೈರ್ ಅಂತ ಇದೆ. ಸದ್ಯಕ್ಕೆ ನೀವು ಗೀತಾ 3ನೇ ಅಧ್ಯಾಯದ 39ನೇ ಶ್ಲೋಕನ ಓದಿ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಥವಾ ನಿಮ್ಗೆ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಗಣೇಶ ಬಂದಿದ್ದಾರೆ. ಹ್ಯಾಪಿ ಬರ್ಡೇ ಗಣೇಶ, ಹ್ಯಾಪಿ ಬರ್ಡೇ ಮಾರ್ಕಂಡೇಯ ಋಷಿಗಳಿಗೆ. ಸೊ ಸಾಧ್ಯ ಇರೋರು ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಸೊ ಎಲ್ಲೋ ಒಂದ್ ಕಡೆ ಎರಡೆರಡ್ ಕಡೆ ಸಮಸ್ಯೆ ಇದೆ. ಎರಡರಲ್ಲಿ ಯಾವ್ದನ್ನ ಸರಿಪಡಿಸೋದು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಶಕ್ತಿ ಆವಾಹನೆ ಆಗ್ಬೇಕು. ಶಕ್ತಿ ದೇವಿ ಬಂದ್ರೆ ಮಾತ್ರ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೋಮದ ಅಗತ್ಯ ಇದೆ, ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಇಂಪಾರ್ಟೆಂಟ್ ಏನೋ ನಡೆಯೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಕೋಪಕ್ಕೆ ತುತ್ತಾದ್ರೆ ಭಗವಂತ ತುಂಬಾ ಹೆವಿ ಆಗತ್ತೆ. ನೋಡ್ಕೊಂಡು ಎಲ್ಲಾ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದೆ. ಶಿವತಾಂಡವ ಸ್ತೋತ್ರನ ಕೇಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಫಾಲ್ ಫ್ರಮ್ ಗ್ರೇಸ್ ಅಂತ ಇದೆ. ಸೊ ಏನಿದೆ, ಸ್ನೇಹಕ್ಕಿಂತ ಹೆಚ್ಚಿಂದ ಏನಿಲ್ಲ. ಸೊ ಹಾಗಾಗಿ ಸ್ನೇಹಿತರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ಈಗೋ ಅಥವಾ ಯಾವುದೇ ಸ್ಟ್ಯಾಂಡರ್ಡ್ ಅಹಂ ಬೇಡ. ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ, ಎಲ್ಲ ಬಡವ್ರನ್ನೂ ಕೂಡ ಒಂಚೂರು ಕಣ್ಬಿಟ್ಟು ನೋಡಿ ಅನ್ನೋ ರೀತಿಲಿ ಇದೆ. ಸೊ ಭಗವಂತ ನಿಮ್ಮ ಹತ್ರನೇ ಇದ್ದಾನೆ. ನಿಮ್ಮ ಒಂದು ಆಲಿಂಗನದಲ್ಲೇ ಭಗವಂತ ಇದ್ದಾನೆ. ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಸೊ ನೀವು ಭಗವಂತನ ನೋಡ್ತಿದ್ದೀರಾ, ಭಗವಂತ ನಿಮ್ಮನ್ನ ನೋಡ್ತಿಲ್ಲ ಅನ್ನೋ ಬೇಜಾರ್ ಬೇಡ. ಭಗವಂತ ನಿಮ್ಮನ್ನ ನೋಡ್ತಾ ಇದ್ದಾನೆ, ಅವನಿಗೆಲ್ಲ ಗೊತ್ತಿದೆ. ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಸೊ ಸಖಾ ಯೋಗದಲ್ಲಿ ಇದ್ದೀರಾ ಅಂತ ನಂಗೆ ಅನ್ಸುತ್ತೆ. ಸಖಾ ಯೋಗ ಅಂದ್ರೆ ದೇವ್ರನ್ನೇ ಫ್ರೆಂಡ್ಸ್ ತರ ನೋಡೋವಂಥದ್ದು. ಓಕೆ, ಮೂರನೇದು ಇನ್ಮೂವಬಲ್ ಹಿಮಾಲಯ ಇದೆ. ದೃಢವಾಗಿ ನಿಲ್ಲಿ. 10ನೇ ಅಧ್ಯಾಯದ 25ನೇ ಶ್ಲೋಕನ ಓದಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಸೊ ಎಲ್ಲಾನು ನಾನೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. 100 ನಾಮ ಜಪಗಳನ್ನ ತಗೊಂಡ್ರು ಕೂಡ ಎಲ್ಲವೂ ಕೂಡ ನನ್ನಲ್ಲೇ ಬಂದು ಸೇರ್ಕೊಳ್ಳೋದು, ಎಲ್ಲವೂ ನಂಗೆ ಸಮರ್ಪಣೆ ಆಗೋದು. ಮೆಡಿಟೇಷನ್ ಮಾಡಿ, ನಾಮ ಮಾಡಿ, ಭಜನೆ ಮಾಡಿ, ದೇವ್ರ ಪೂಜೆ ಮಾಡಿ, ಮನೇಲಿ ಸತ್ಯನಾರಾಯಣ ವ್ರತನ ಮಾಡಿಸ್ತೀರಾ ಯಾರು ಅನ್ನುವಂಥದ್ದು ಕೂಡ ಇದೆ. ತುಂಬಾ ಒಳ್ಳೆಯ ದಿನಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ನಿಮ್ಮ ಶತ್ರುಗಳು ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸುದರ್ಶನ ಚಕ್ರ ಅಥವಾ ಸುದರ್ಶನ ಹೋಮ ಅಥವಾ ಸುದರ್ಶನ ಮಂತ್ರನ ಕೇಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಭಗವಂತನಲ್ಲಿ ಶರಣಾಗ್ರಿ ಅನ್ನುವಂಥದ್ದು ಇದೆ.
ಮುಂದಿನ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಮಳೆಗಾಲದಲ್ಲಿ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ನಾರಾಯಣ ಹೋಮ ಮಾಡಿದ್ದು ಏನಾಯ್ತು ಅಂತ ಯಾರೋ ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಅದೆಲ್ಲವೂ ಕೂಡ ಒಳ್ಳೇದಾಗಿದೆ. ಬಟ್ ಏನೋ ಒಂಚೂರು ಅಡ್ಡಿ ಆಗಿದೆ. ಸೊ ಇನ್ನೊಮ್ಮೆ ಅದನ್ನ ಮಾಡಿದ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ನನಗ್ ಗೊತ್ತಿಲ್ಲ ಯಾರಿಗೆ ಇದು ಅಂತ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸೊ ವಸುದೈವಕ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ. ಸೊ ಈ ಫೆಬ್ರವರಿ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿ ಹೋಗ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಯಾವಾಗ ಬೇಕಾದ್ರೂ ನೋಡ್ಬೋದು.